ಮಕ್ಕಳೇ, ಪದ್ಯಪಾಠ 11 ನಮ್ಮದೇನಿದೆ. ನಮ್ಮದೇನಿದೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ನಾವೆಲ್ಲದಕ್ಕೂ ನಮ್ಮದು 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 ಅಂತೀವಿ, ಆದರೆ ಯಾವುದ್ರ ಬಗ್ಗೆ ನಮ್ಮದೇನಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ. ಇದು ಬರೆದಿರೋರು ನಿರ್ಮಲಾ ಸುರತ್ಕಲ್. ಪ್ರವೇಶ. ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತುಗಳು ತನ್ನವೇ, ಇಲ್ಲಿರುವ ಸಕಲ ಜೀವರಾಶಿಯು ತಾನಾಗಿಯೇ ಜೀವನ ನಡೆಸುತ್ತಿದೆ ಎಂಬ ಭಾವನೆ ಮನುಷ್ಯನಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿದೆ. ನಾವು ಮನುಷ್ಯರಾದವರು ಈ ಪ್ರಪಂಚದಲ್ಲಿ ಏನೆಲ್ಲ ಸಂಪತ್ತಿದೆ, ಕಾಡು, ಗಿಡ, ಮರ, ಸಸ್ಯ, ತೊರೆ, ಬೆಟ್ಟ, ಗುಡ್ಡ ಎಲ್ಲ ನಮಗಾಗಿ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಆತನ ಮನಸ್ಸು ಸಂಕುಚಿತಗೊಳ್ಳುತ್ತಿದೆ. ಅಂದರೆ ನಾನಿಗಷ್ಟೇ, ಈಗ ಮನುಷ್ಯ ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು, ಎಲ್ಲ ನಂದೇ ಅಂತ ಬಳಸ್ಕೊಳ್ತಾ ಹೋಗ್ತೀವಿ. ಇದರಿಂದ ನಮ್ಮ ಮನಸ್ಸು, ಬುದ್ಧಿ ಸಂಕುಚಿತ ಅಂದರೆ ಸಣ್ಣದಾಗ್ತಾ ಇದೆ. ಸ್ವಾರ್ಥವು ನೆಲೆಗೊಳ್ಳುತ್ತಿದೆ. ಸ್ವಾರ್ಥ ಅಂದರೆ ಎಲ್ಲ ನನಗೆ ಬೇಕು, ನಾನೇ ಚೆನ್ನಾಗಿರಬೇಕು ಅಂತ ಭಾವನೆ ಮನುಷ್ಯರಲ್ಲಿ ಬಹಳ ಹೆಚ್ಚಾಗ್ತಾ ಇದೆ. ಐಹಿಕ ಸುಖ ಸಂಪತ್ತುಗಳನ್ನು ಸಂಗ್ರಹಿಸುವುದೇ ಮನುಷ್ಯನ ಗುರಿಯಾಗುತ್ತಿದೆ. ಈಗ ಐಹಿಕ ಅಂದರೆ ಈಗ ನಾವೇನು ಜೀವನಕ್ಕೆ ಐಷಾರಾಮಿ ಜೀವನ ಒಂದೇ ಸಾಕು, ನಮಗೆ ಅದೇ ಪ್ರಮುಖ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಜಗತ್ತಿನ ಉಳಿದೆಲ್ಲ ಜೀವಿಗಳು ಸಂಪತ್ತಿನ ಕ್ರೋಢೀಕರಣ ಮಾಡದೆ ಸರಳವಾಗಿ ಬದುಕುತ್ತಿವೆ. ಆದರೆ ಬೇರೆ ಎಲ್ಲ ಜೀವಿಗಳು, ಯಾವುದೇ ಪ್ರಾಣಿ ತಗೊಳ್ಳಿ, ಗಿಡ ಮರ ತಗೊಳ್ಳಿ, ಬಳ್ಳಿ ತಗೊಳ್ಳಿ, ಆದರೆ ಅವು ತಮ್ಮ ಮುಂದಿನ ಜೀವನಕ್ಕಂತ ಇಟ್ಕೊಳ್ಳಲ್ಲ. ನಾವಾದರೆ ಇವತ್ತು ಬಂದರೆ ಇದು ಇನ್ನೂ ಇರಲಿ, ಮತ್ತು ನಾಳೆಗೆ ಬೇಕು, ನಾಳೆದಕ್ಕೆ ಬೇಕು, ಇನ್ನೂ ಬೇಕು ಮತ್ತು ಬೇಕು ಅಂತೀವಿ. ಆದರೆ ಈ ಗಿಡ ಮರ ಸಸ್ಯಗಳು ಹಾಗೆಲ್ಲ ಮಾಡೋದಿಲ್ಲ. ತಮ್ಮ ಬದುಕಿಗೆ ಬೇಕಾದಷ್ಟನ್ನು ಮಾತ್ರ ಬಳಸಿಕೊಂಡು ಉಳಿದುದನ್ನು ಜಗತ್ತಿಗೆ ಬಿಡುತ್ತಿವೆ. ತಮಗೆ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ತವೆ, ಉಳಿದಿದ್ದೆಲ್ಲ ಜನಗಳಿಗೆ ಮಾತ್ರ ಕೊಡುತ್ತೆ. ಬದುಕು ಮತ್ತು ಬದುಕಲು ಬಿಡು ಎಂಬ ಸಂದೇಶವನ್ನು ಪ್ರಕೃತಿಯೇ ಮನುಷ್ಯನಿಗೆ ಹೇಳುವಂತಿದೆ. ಈಗ ತಾವು ಬದುಕಬೇಕು, ಬೇರೆಯವ್ರಿಗೂ ಬದುಕು ಬಿಡಬೇಕು ಅನ್ನೋದನ್ನು ಈ ಪ್ರಕೃತಿ ನಮಗೆ ಸದಾಕಾಲ ನಮಗೆ ಸಾರ್ತಾನೆ ಇದೆ. ಪ್ರಸ್ತುತ ಕವಿತೆಯು ಮನುಷ್ಯನ ಸಕಲ ಜೀವರಾಶಿಗಳ ಜೊತೆ ಹೊಂದಿಕೊಂಡು ಬಾಳಬೇಕೆಂಬ ಆಶಯ ಹೊಂದಿದೆ. ಈ ಕವಿತೆ ಒಳಗೆ ಮನುಷ್ಯ ಪ್ರಕೃತಿ ಜೊತೆ ಯಾವಾಗಲೂ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದೆ. ಪದ್ಯಕ್ಕೆ ಬರೋಣ. ಹಣ್ಣು ಹೂವು ಕೊಡುವ ಮರ, ಸೊಪ್ಪು ಸೌದೆ ಕೊಡುವ ಮರ, ಧಗೆಗೆ ನೆರಳ ನೀವ ಮರ, ನನ್ನದೆಲ್ಲ ಅನ್ನಲಿಲ್ಲ ಒಮ್ಮೆಯಾದರೂ. ಈಗ ನಾವು ಮನುಷ್ಯ ಒಂದು ಸ್ವಲ್ಪ ಇದ್ದರೆ ಇದು ನಮ್ಮನೆ, ಇದು ನಂದು, ಇದು ನಂದು ಅಂತ ಎಲ್ಲ ಹೇಳ್ಕೊಳ್ತೀವಿ, ನಮ್ಮೂರು, ನಮ್ಮದು ಅಂತ. ಆದರೆ ಹಣ್ಣು ಕೊಡೋಂಥ ಮರಗಳು ಬಹಳಷ್ಟು ಹಣ್ಣು ಕೊಡ್ತವೆ, ಇಷ್ಟು ಥರ ಹಣ್ಣು ಕೊಡ್ತವೆ ನಮಗೆ. ಅದರಿಂದ ಹಣ್ಣು ತಿಂದರೆ ಆರೋಗ್ಯ ಬರುತ್ತೆ. ಹೂವು ಸಹ ನಮಗೆ ಮರ ಗಿಡಗಳಿಂದ ಸಿಗುತ್ತೆ. ಅದರಿಂದ ಸುಗಂಧ ದ್ರವ್ಯ ತಯಾರು ಮಾಡ್ತೀವಿ, ಪೂಜೆಗೆ ಉಪಯೋಗಿಸ್ತೀವಿ, ಮುಡ್ಕೋತೀವಿ, ಇಷ್ಟೆಲ್ಲ ಉಪಯೋಗ ಮಾಡುತ್ತೆ. ಮತ್ತು ಇವೆಲ್ಲ ಯಾವ್ದು ಕೊಡುತ್ತೆ? ಹಣ್ಣು ಹೂವೆಲ್ಲ ಮರ ಕೊಡುತ್ತೆ. ಸೊಪ್ಪು ಸೌದೆ ಕೊಡುವ ಮರ, ಮತ್ತು ಸೊಪ್ಪುಗಳು ನಾವು ತರಕಾರಿ ಉಪಯೋಗಿಸ್ತೀವಿ, ಸೌದೆ ಅಂದರೆ ಕಟ್ಟಿಗೆ ಉಪಯೋಗಿಸ್ತೀವಿ. ಇವೆಲ್ಲ ಯಾವ್ದು ಕೊಡ್ತಾರೆ? ಮರ ಕೊಡುತ್ತೆ. ಧಗೆಗೆ ನೆರಳ ನೀವ ಮರ, ಮತ್ತು ನಾವು ಸೂರ್ಯನ ಶಾಖಕ್ಕೆ ಸಾಕಪ್ಪ ಸಾಕು ಅಂತ ಹೊರಗೆ ಹೋದಾಗ ಯಾವುದಾದ್ರೂ ಮರದ ಕೆಳಗೆ ಹೋಗ್ಬಿಟ್ರೆ ನೆರಳು ಬರ್ತಾ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ತಂಪು ಅನಿಸುತ್ತೆ ಅಂತ. ನೆರಳು ನೀವ ಮರ, ನನ್ನದೆಲ್ಲ ಅನ್ನಲಿಲ್ಲ ಒಮ್ಮೆ ಆದರೂ. ಇದೆಲ್ಲ ನಂದು, ನಾನೇ ಕೊಡ್ತಾ ಇದ್ದೀನಿ ಇವರಿಗೆಲ್ಲ ಅಂತ ಒಂದು ಸಲನೂ ಅನ್ನಲಿಲ್ಲ. ಹಾಲು ಕೊಡುವ ತ್ಯಾಗಿದನ, ಮೊಸರು ಬೆಣ್ಣೆ ಅದರ ಋಣ, ಗೊಬ್ಬರವೂ ಅದರ ದಾನ, ನನ್ನದೆಲ್ಲ ಅನ್ನಲಿಲ್ಲ ಒಮ್ಮೆಯಾದರೂ. ನಾವು ದಿನನಿತ್ಯ ಹಾಲು ಕುಡಿತೀವಲ್ಲ, ಹಾಲು ಕುಡಿತೀವದು ಯಾರು ಕೊಡ್ತಾರೆ? ಹಸು ಕೊಡುತ್ತೆ. ಮತ್ತು ಹಾಲಿಂದ ಮೊಸರು ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ಅದನ್ನು ಸಹ ನಮಗೆ ಹಾಲಿನಿಂದ ನಾವು ಮಾಡ್ಕೋತೀವಿ. ಇದೆಲ್ಲ ಯಾರು ಕೊಡ್ತಾ ಇದ್ದಾರೆ? ಪ್ರಾಣಿಯಾದ ಹಸು ಕೊಡ್ತಾ ಇದೆ. ಗೊಬ್ಬರವೂ ಅದರ ದಾನ, ನಾವು ಬೆಳೆ ಚೆನ್ನಾಗಿ ಬರಬೇಕು ಅಂದರೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಎಲ್ಲಿಂದ ಬರುತ್ತೆ? ಈ ಹಸು ಸಗಣಿಯಿಂದ ಬರುತ್ತೆ. ಅಷ್ಟೆಲ್ಲ ಕೊಡ್ತಕ್ಕಂಥ ಹಸು ಸಹ ನಾನೇ ಇದನ್ನೆಲ್ಲ ಕೊಡ್ತೀನಿ, ಇದೆಲ್ಲ ನಂದು ಅಂತ ಒಂದು ಸಲನೂ ಹೇಳಲಿಲ್ಲ. ಮಳೆ ಕೊಡುವ ಕರಿಯ ಮೋಡ, ಬಿಸಿಲು ಕೊಡುವ ಸೂರ್ಯ ಕೂಡ, ತಂಪು ಸಿರುವ ಚಂದ್ರ ಕೂಡ, ನಮ್ಮದೆನ್ನಲಿಲ್ಲವಲ್ಲ ಒಮ್ಮೆಯಾದರೂ. ಮತ್ತೆ ನೋಡ್ರಿ, ನಮಗೆ ಮೋಡ, ಆಕಾಶದಿಂದ ಮಳೆ ಬರುತ್ತೆ. ಮಳೆ ಇದ್ದರೆ ಬೆಳೆ, ನಮಗೆ ಕುಡಿಯೋಕೆ ನೀರು, ಎಲ್ಲದಕ್ಕೂ ಬೇಕು ನೀರು. ಅದು ಕೊಡೋದು ಯಾವುದೋ ಮೋಡದಿಂದ ಮಳೆ ಬಂದಾಗ. ಮತ್ತು ಬಿಸಿಲು ಕೊಡುವ ಸೂರ್ಯ ಕೂಡ, ಬಿಸಿಲು ಸಹ ನಮಗೆ ಎಷ್ಟು ಪ್ರಾಮುಖ್ಯ ಇದೆ ಅಂತ ಗೊತ್ತಿದೆ. ಬಿಸಿಲಿಂದ ನಾವು ಆರೋಗ್ಯವಾಗಿರ್ತೀವಿ, ಮತ್ತು ಮಳೆಗೆ ತರಕ್ಕೆ ಬಿಸಿಲು ಬೇಕೇ ಬೇಕು. ಆದರೂ ಸಹ ಸೂರ್ಯ ಯಾವಾಗಲೂ ನಾನೇ ಹೆಚ್ಚು ಅಂತ ಹೇಳಲಿಲ್ಲ. ತಂಪು ಸಿರುವ ಚಂದ್ರ ಕೂಡ, ನನಗೆ ಚಂದ್ರ ಸಹ ನಮಗೆ ಎಷ್ಟು ಬಿಸಿಲಿನ ದಗಿಗೆ ಸಾಕಾಗಿ ಸಾಯಂಕಾಲ ಎಷ್ಟು ಪ್ರಶಾಂತತೆ ಇರುತ್ತೆ ಅಂತ ತಂಪು ಕೊಡುವ ಚಂದ್ರ ಕೂಡ ಎಲ್ಲ ನಂದು, ನಾನೇ ಮಾಡಿದ್ದು ಅಂತ ಒಂದು ಸಲನೂ ಹೇಳಲಿಲ್ಲ. ನೀರು ಕೊಡುವ ನದಿ, ಬಾವಿ, ಹೂವು ಕೊಡುವ ಗಿಡ, ಬಳ್ಳಿ, ಹೊತ್ತು ಪೊರೆವ ಭೂಮಿ ತಾಯಿ, ನನ್ನದು ಅನ್ನಲಿಲ್ಲ ಒಮ್ಮೆಯಾದರೂ. ನಮಗೆ ನೀರಿಲ್ದಿದ್ರೆ ನಾವು ಬದುಕೋಕ್ಕಾಗೋದೇ ಇಲ್ಲ. ಬೆಳೆಯೋಕ್ಕೂ ಬೇಕು, ನಮಗೆ ಸ್ವಚ್ಛ ಮಾಡ್ಕೊಳ್ಳೋಕ್ಕೂ ಬೇಕು, ಕುಡಿಯೋಕ್ಕೂ ಬೇಕು ನೀರು ಅಂತ. ನೀರು ಕೊಡುವ ನದಿ ಮತ್ತು ಬಾವಿಗಳು, ಮತ್ತು ಹೂವು ಕೊಡುವ ಗಿಡ, ಬಳ್ಳಿ, ಇವು ಹೊತ್ತು ಪೊರೆವ ಭೂಮಿ ತಾಯಿ ನಮ್ಮನ್ನೆಲ್ಲ ಹೊತ್ತು ಸಾಕಿ ಸಲಿಹಿ ನಮಗೆ ಬೆಳ್ಕೊಳ್ಳೋಕ್ಕೆ ಭೂಮಿ ಬೇಕು, ಇರೋಕ್ಕೂ ಭೂಮಿ ಬೇಕು, ಇಂಥ ಎಲ್ಲ ಕೊಡ್ತಾ ಇರೋ ಭೂಮಿ ತಾಯಿ ಇವ್ರು ಯಾರೂ ಸಹ ಇದು ನಂದು ಅಂತ ಒಮ್ಮೆ ಸಹ ಹೇಳಲಿಲ್ಲ. ಪ್ರಾಣಿ ಪಕ್ಷಿ ಸಸ್ಯವರ್ಗ, ನದಿ ಬಾನು ಕಾಡು ಭೂಮಿ, ಸೂರ್ಯ ಚಂದ್ರ
ಯಾರಿಗಿರದ ನಾನು ನನ್ನದು ಮಾತು ಮಾತ್ರ ನಮ್ಮದಲ್ಲವೇ. ನೋಡ್ರಿ, ಪ್ರಾಣಿಗಳಿಗೂ ಇಲ್ಲ ನಾನು ನಂದು ನನ್ನಿಂದಲೇ ಅಂತ, ಪಕ್ಷಿಗೂ ಇಲ್ಲ, ಸಸ್ಯಗಳಿಗೂ ಇಲ್ಲ, ನದಿಗೂ ಇಲ್ಲ, ಭಾನು ಅಂದರೆ ಆಕಾಶಕ್ಕೂ ಇಲ್ಲ, ಮತ್ತು ಕಾಡಿಗೂ ಇಲ್ಲ, ಭೂಮಿಗೂ ಇಲ್ಲ, ಸೂರ್ಯನಿಗೂ ಇಲ್ಲ, ಚಂದ್ರ, ಯಾರು ನಾನು ನಂದು ನನ್ನಿಂದಲೇ ಅಂದಿಲ್ಲ. ಆದರೆ ನಾವು ಮನುಷ್ಯರು ಮಾತ್ರ ನಾನೇ ಮಾಡಿದ್ದು, ಇದು ನಂದು ಅಂತ ಅಂದೇ ಅಂತೀವಿ. ಎಲ್ಲರಿಂದ ನಾವು ತಾನೇ, ಎಲ್ಲ ಇದ್ರೆ ನಾವು ತಾನೇ, ನಮ್ಮದೇನು ಹೇಳು ನೀನೆ, ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ. ನೋಡ್ರಿ, ಎಲ್ಲ ಇದ್ದರೆ ನಾವಿರ್ತೀವಿ. ಒಬ್ಬರೇ ಮನುಷ್ಯ ಇರೋಕ್ಕೆ ಸಾಧ್ಯನಾ? ಇಲ್ಲ. ಪರಿಸರ ಇರಬೇಕು, ಜನಗಳಿರಬೇಕು, ಕಾಡಿರಬೇಕು, ಪ್ರಾಣಿ ಪಕ್ಷಿಗಳಿರಬೇಕು, ಗಿಡ ಮರಗಳಿರಬೇಕು. ಎಲ್ಲ ಇದ್ದರೆ ನಾವು ತಾನೇ, ಇವೆಲ್ಲ ಇದ್ದರೆ ಮಾತ್ರ ನಾವಿರೋಕ್ಕೆ ಸಾಧ್ಯ. ನಮ್ಮದೇನು ಹೇಳು ನೀನೆ, ಹೀಗೆ ನೀವೇ ಹೇಳ್ರಿ, ನಮ್ಮದೇನಿದೆ? ನಮ್ಮದೇನೂ ಇಲ್ಲ. ಪರಿಸರ ಇರಬೇಕು, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು, ಅವಾಗಷ್ಟೇ ನಾವು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ. ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ. ನಾವು ಇರೋ ಜಾಗಕ್ಕೆ ಕೋಟೆ ಕಟ್ಟಿ ಇದು ನಮ್ಮದು, ನಮ್ಮ ಪ್ರದೇಶ ಅಂತ ಹೇಳ್ತೀವಿ, ಅದು ಮಾತ್ರ ಭ್ರಮೆ. ಅಂದರೆ ನಾವು ಪರಿಸರಕ್ಕೆ ಪೂರಕವಾಗಿ ನಾವು ಇರಬೇಕು, ಪರಿಸರ ರಕ್ಷಣೆ ಮಾಡಬೇಕು. ನಾನು ನಂದು ಅನ್ನೋ ಭಾವನೆ ಬಿಟ್ಟು ಎಲ್ಲರೂ ಒಂದು, ಎಲ್ಲರೂ ಚೆನ್ನಾಗಿ ಬಾಳಬೇಕು ಅನ್ನೋ ಭಾವನೆಯಿಂದ ಇರಬೇಕು ಅನ್ನೋದೇ ಈ ಪದ್ಯದ ಆಶಯ.